ಸಮಸ್ತ ವೀಕ್ಷಕ ಬಾಂಧವರಿಗೆ ನಂಬಿದ ಸತ್ಯ ಚಾನೆಲ್ನಿಂದ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಎಪಿಸೋಡ್ ಇಷ್ಟ ಆದಲ್ಲಿ ತಮಗೊಂದು ಲೈಕ್ ಕೊಟ್ಟು ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಕರಾವಳಿಯಲ್ಲಿ ಅರಸು ದೈವ, ರಾಜನ್ ದೈವ ಮತ್ತು ದೈವಗಣಗಳು ಅಂದರೆ ದೇವರ ಗಣಗಳಾದಂತಹ ಗುಳಿಗ, ಭೈರವ, ನಂದಿ, ವೀರಭದ್ರ ಈ ಎಲ್ಲ ದೈವಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಆಚರಣೆ ಮಾಡುವ ದೈವಗಳು ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾಗಿರುವಂಥ ದೈವಗಳು ಅಥವಾ ಆಕಸ್ಮಿಕ ಮರಣ ಮತ್ತು ಶಾಪಕ್ಕೆ ಗುರಿಯಾಗಿರುವಂಥ ದೈವಗಳು. ಈ ಎಲ್ಲ ದೈವಗಳು ಭೂಮಿಯಲ್ಲಿ ಬದುಕಿದ್ದು ಜೋಗ ಬಿಟ್ಟು ಮಾಯ ಸೇರಿರುವಂಥ ದೈವಗಳು. ಜೋಗ ಬಿಟ್ಟು ಮಾಯ ಸೇರಿದ ದೈವಗಳಲ್ಲಿ ಅತಿ ಹೆಚ್ಚು ತನ್ನ ಕಾರಣಿಕವನ್ನು ತೋರಿಸಿರುವುದು ಮಾಯಾ ರೂಪದಲ್ಲಿ. ಆದರೆ ತುಳುನಾಡಲ್ಲಿ ಬದುಕಿದ್ದಾಗಲೇ ಅತಿ ಹೆಚ್ಚು ಪವಾಡಗಳನ್ನು ಕಾರಣಿಕವನ್ನು ತೋರಿಸಿರುವಂಥ ಯಾವುದಾದರೂ ದೈವಗಳಿದ್ದರೆ ಅದು ಈ ತಾಯಿ, ಮಗ, ತಂಗಿ ಈ ಮೂರು ದೈವಗಳು ತುಳುನಾಡಲ್ಲಿ ಜೋಗ ಮತ್ತು ಮಾಯ ಅಂದರೆ ಭೂಮಿಯಲ್ಲಿ ಬದುಕಿದ್ದಾಗ ಮತ್ತು ಸತ್ತ ಮೇಲೂ ತುಳುನಾಡಲ್ಲಿ ಅತಿ ಹೆಚ್ಚು ಕಾರಣಿಕ ಶಕ್ತಿಯನ್ನು ತೋರಿಸಿರುವಂಥ ದೈವಗಳು. ನಿಮಗೆ ಕೊರಗಜ್ಜನ ಇತಿಹಾಸದಲ್ಲಿ ನೋಡಬಹುದು. 16 ವರ್ಷ ಪ್ರಾಯದಲ್ಲಿ 7 ಜನ ಹೊರುವಂಥ ಹೊರೆಕಾಣಿಕೆಯನ್ನು ಒಬ್ಬನೇ ದೇವರ ಭಂಡಾರಕ್ಕೆ ಒಪ್ಪಿಸುವಂಥ ಒಂದು ಕಾರಣಿಕವನ್ನು, ಅದೇ ರೀತಿ ತಾಯಿ ಶೇಖರಿಸಿದಂಥ ಸೇಂದಿಯನ್ನು ಮಾರಿ ಹೋಗದ ಸಂದರ್ಭದಲ್ಲಿ ಕೊರಗಜ್ಜ ಮಾರಿದಂಥ ಚರಿತ್ರೆಯನ್ನು ನಾವು ಕೊರಗಜ್ಜನ ಪಾಡ್ದನದಲ್ಲಿ ನೋಡಬಹುದು. ಕೊರಗಜ್ಜ ಮಾಯಾರೂಪದಲ್ಲಿ ಅಂದರೆ ಮಾಯಾರೂಪದಲ್ಲಿ ಮಾಡಿದಂಥ ಪವಾಡ ತುಂಬ ಇದೆ. ಕೊರಗಜ್ಜ ಅರಸು ದೈವಗಳ ಜೊತೆ ಯುದ್ಧ ಮಾಡಿ ಪಂಜಂದಾಯ ರಾಜನ್ ದೈವಗೆ ಸಹಾಯ ಮಾಡಿದಂಥ ಇತಿಹಾಸ, ಅದೇ ರೀತಿ ಮಲಯಾಳ ಚಾಮುಂಡಿ ಜೊತೆ 7 ರಾತ್ರಿ 7 ಹಗಲು ಯುದ್ಧ ಮಾಡಿದಂಥ ಇತಿಹಾಸ, ಅದೇ ರೀತಿ ತುಳುನಾಡಿನ ಕಂಬಲ ಮತ್ತು ಸಿರಿಗಳ ಜೊತೆ ಇರುವಂಥ ಸಂಬಂಧ. ಕೊರಗಜ್ಜ ಮಾಯಾರೂಪದಲ್ಲಿ ಇವತ್ತಿಗೂ ತನ್ನ ಇರುವಿಕೆಯನ್ನು ತೋರಿಸ್ತಾ ಇದ್ದಾರೆ. ಕೊರಗಜ್ಜನ ಇತಿಹಾಸ ತುಂಬ ಇದೆ. ಕೇವಲ 40-50 ವರ್ಷದ ಹಿಂದೆಯೇ ಕೊರಗಜ್ಜ ಹುತ್ತಾರಿನ ಸುತ್ತಮುತ್ತ ಮಾಡಿದಂಥ ಪವಾಡವನ್ನು ಮತ್ತು ತಪ್ಪು ಮಾಡಿದವರಿಗೆ ಕೊಟ್ಟ ಶಿಕ್ಷೆ ಇವತ್ತಿಗೂ ತಮ್ಮ ಹಿರಿಯರು ಅದನ್ನು ನೆನಪಿಸುತ್ತಾರೆ. ಅದೇ ರೀತಿ ಕೊರಗಜ್ಜನ ಬಗ್ಗೆ ಪೂರ್ವಜರು ಇವತ್ತಿಗೂ ಅವರ ಕಾರಣಿಕ ಏನು, ಅವರು ಮಾಡಿದಂಥ ಮಾಯಾರೂಪದಲ್ಲಿ ಮಾಡಿದಂಥ ಇತಿಹಾಸ ಏನು ನಮ್ಮ ಪೂರ್ವಜರಿಂದ ಇವತ್ತಿಗೂ ನಾವು ಕೇಳಬಹುದು. ಅಂಥ ಕೊರಗಜ್ಜನಿಗೆ ನಾವೆಲ್ಲ ಭಕ್ತಿಪೂರ್ವಕ ನಮನವನ್ನು ಮಾಡುತ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ತಾಯಿ ಕಚ್ಚೂರು ಮಾಲತಿ, ಮಗ ದೇವರಾಜ ಬಬ್ಬುಸ್ವಾಮಿ, ಅದೇ ರೀತಿ ತಂಗಿ ತನ್ನೆಮಾನಿಗ. ಈ ಮೂರೂ ಜನರ ಶಕ್ತಿಯ ಬಗ್ಗೆ ಇವತ್ತು ನಾವು ತಿಳಿಯೋಣ. ತಾಯಿ ಕಚ್ಚೂರು ಮಾಲತಿ ತುಳುನಾಡಿನ ಆದಿಶಕ್ತಿ ಮತ್ತು ಸತ್ಯ ದೇವತೆಯಾಗಿ ಪೂಜೆಯನ್ನು ಪಡೆಯುತ್ತಿರುವಂಥ ದೈವ. ತಾಯಿ ಕಚ್ಚೂರು ಮಾಲತಿ ತುಳುವರ ಒಂದು ಅವಿಭಾಜ್ಯ ಅಂಗಾನೆ ಅಂತಲೇ ಹೇಳ್ಬೋದು. ಸಾಕ್ಷಾತ್ ಪರಶಿವನಿಗೆ ತನ್ನ ಗರ್ಭದಲ್ಲಿ ಜಾಗ ಕೊಟ್ಟು ದೈವರಾಜ ಬಬ್ಬುಸ್ವಾಮಿಗೆ ಜನ್ಮ ನೀಡಿದಂಥ ಈ ಮಹಾತಾಯಿ. ಈ ತಾಯಿ ಕಚ್ಚೂರು ಮಾಲತಿ ತಂದೆ ತಾಯಿ ಇಲ್ಲದಂಥ ಸಮಯದಲ್ಲಿ ದೈವಸಂಭೂತ ಗರ್ಭವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತು ಯಾವುದೇ ದೈವ ಪುರುಷರ ಸಂಪರ್ಕವಿಲ್ಲದೆ ಅತಿ ಹೆಚ್ಚು ಅವಮಾನ ಪಡೆದು ತನ್ನನ್ನು ಸಾಕಿದವರ ಹೆಸರಿಗೆ ಧಕ್ಕೆ ಬಂದಾಗ ಅದನ್ನು ಪವಾಡ ರೂಪದಲ್ಲಿ ಮೆಟ್ಟಿ ನಿಂತು ತಾನು ಏನು, ತನ್ನ ಶಕ್ತಿ ಎಂಥದು ಅಂತ ಬದುಕಿದ್ದಾಗಲೇ ತೋರಿಸಿದಂಥ ತಾಯಿ ಈ ಮಹಾತಾಯಿ. ಈ ಕಚ್ಚೂರು ಮಾಲತಿ ತಾಯಿ ಬದುಕಿದ್ದಾಗಲೇ ತನ್ನ ಹೊಟ್ಟೆಯಲ್ಲಿ ಮಾತಾಡುತ್ತಿದ್ದ ದೇವರಾಜ ಬಬ್ಬುಸ್ವಾಮಿಯಲ್ಲಿ ಮಾತಾಡಿದಂಥ ಇತಿಹಾಸ ಪಾಡ್ದನದಲ್ಲಿ ನೋಡಬಹುದು. ಈ ದೈವರಾಜ ಬಬ್ಬುಸ್ವಾಮಿ ಅರಸರ ದಬ್ಬಾಳಿಕೆಗೆ ಮತ್ತು ಅವರ ಮೋಸದ ಆಟಕ್ಕೆ ಬಲಿಯಾದಾಗ ಕಾಪಾಡಿದಂಥ ತಾಯಿ ಅಂದರೆ ಈ ತನ್ನೆಮಾನಿಗ. ಬಬ್ಬುಸ್ವಾಮಿ ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡರೆ ತನ್ನೆಮಾನಿಗ ಬದುಕಿದ್ದಾಗಲೇ ಅನ್ನ ತಮ್ಮಂದಿರಿಂದ ದೂರ ಆದವಳು. ದೈವರಾಜ ಬಬ್ಬುಸ್ವಾಮಿಯನ್ನು ಮಾರಿಶಿವರಾಯ, ಕೋಟೆಬಾರಗ, ಕೆಂಚರಾಯ, ಕಾಲರಾವು, ಜಠರಾಯ, ಕೋಟೆಬಬ್ಬು, ಪಾತಾಳ ಭೈರವಿ, ಭೂಮಿ ಬಾರಗಿ, ಉನ್ನತ ಭೈರವಿ, ಕಾಲಿಕೆರೆ, ವೀರಭದ್ರ, ಕಂಚಿರಾಯ, ಕೋಟೆರಾಯ, ಜಟ್ಟಿಗ, ಕಾಳಭೈರವ, ಬಾರಗೆ, ಭೂತರಾಜ, ನೆತ್ತರ ಭೈರವಿ, ಬಾಲೆಬಾರಗೆ, ಕಟ್ಟಾಂಗ ಭೈರವಿ, ತಿರುಪತಿ ಭೈರವಿ, ನಾಗಬ್ರಹ್ಮ, ಉಲ್ಲಾಯ, ಕೋಟೆವೀರೆ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರೆದರೆ ತನ್ನಿಮಾನಿಗಳನ್ನು ರಕ್ತೇಶ್ವರಿ, ಕಾಲಭೈರವಿ, ಲೆಕ್ಕೇಸಿರಿ, ಕಾಲರಾತ್ರಿ, ರಕ್ತಾಕ್ಷಿ, ಕಿನ್ನಿಮಾನಿ, ಪೆರ್ನಾಲೆ, ಬಾಲೆಬಾರಗ, ಭೂಮಿ ಬಾರಗ, ನೆತ್ತರ ಭೈರವಿ, ಕಾರ್ಲಕಾಯಿ, ಸನ್ನಿಮಾನಿಗ, ಭಾರಗ, ಕೆಂಪು ರಕ್ತೇಶ್ವರಿ, ಸಂಹಾರ ರಕ್ತೇಶ್ವರಿ
ಈ ರೀತಿ ಬೇರೆ ಬೇರೆ ಹೆಸರಿನಿಂದ ಕರೆಯೋ ಇತಿಹಾಸವಿದೆ. ಇಂತಹ ತುಳುನಾಡಿನ ಈ ಮೂರೂ ಜನ, ತಾಯಿ ಕಚ್ಚೂರು ಮಾಲತಿ, ಮಗ ದೈವರಾಜ ಬಬ್ಬುಸ್ವಾಮಿ, ಅದೇ ರೀತಿ ತಂಗಿ ತನ್ನಿಮಾನಿಗ, ಈ ಮೂರೂ ಜನರ ಹುಟ್ಟು ಪವಾಡ ಕಾರಣಿಕವನ್ನು, ಅದೇ ರೀತಿ ಅವರು ಪಟ್ಟ ದುಃಖದ ದಿನಗಳನ್ನು ಮುಂದಿನ ಎಪಿಸೋಡಲ್ಲಿ ವಿವರವಾಗಿ ತಿಳಿಯೋಣ. ಯಾಕಂದರೆ ಈ ಎಲ್ಲ ವಿಷಯವನ್ನು ಒಂದೇ ಎಪಿಸೋಡಲ್ಲಿ ತಿಳಿಯಲು ಸಾಧ್ಯವಿಲ್ಲ. ಮುಂದಿನ ಎಪಿಸೋಡಲ್ಲಿ ಈ ಮೂರೂ ಜನರ ಶಕ್ತಿಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಅಲ್ಲಿಯವರೆಗೆ ನಂಬಿದ ಸತ್ಯಗಳು ಚಾನೆಲ್ಗೆ ನಿಮ್ಮದೊಂದು ಶುಭ ಆರೈಕೆ ಇರಲಿ.